ನಿನ್ನೆ ಮಧ್ಯಾಹ್ನ ಸಮಯದಲ್ಲಿ ನನ್ನ ಮೊಬೈಲಿಗೆ ಒಂದು ಕರೆ ಬರ್ತದೆ. ಆ ಕರೆ ಮೂಲಕ ಒಬ್ಬರು ಕಾಲ್ ಮಾಡಿ ನಮ್ಮ ಊರಿನಲ್ಲಿ ಹೀಗೆ ಒಬ್ಬ ತಾಯಿಗೆ ಮಗನೇ ಸಾಯಿಸಿ ತದನಂತರದಲ್ಲಿ ಬೆಂಕಿಯಿಂದ ಸುಟ್ಟು ಹಾಕಿದ್ದಾನೆ ಆ ಬಾಡಿಯನ್ನು ಅಂಥೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾನು ಕೂಡಲೇ ಜಯಪುರ PSI ಅವರಿಗೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಏನಾಗಿದೆ ತಿಳ್ಕೊಂಡು ನನಗೆ ಮಾಹಿತಿ ನೀಡಿ ಅಂತೇಳಿ ಹೇಳ್ತೀನಿ. PSI ಜಯಪುರ ಅವರು ಆ ಒಂದು ಸ್ಥಳಕ್ಕೆ ಕೆ ಮಾದಳ್ಳಿ ಅಂತೇಳಿ ಜಯಪುರ ಠಾಣಾ ವ್ಯಾಪ್ತಿದು ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಸ್ಥಳೀಯರನ್ನು ಕೇಳಾಗಿ ಕೆಲವೊಬ್ಬರು ಯಾವುದೇ ಮಾಹಿತಿಯನ್ನು ಕೊಡಲ್ಲ. ಇನ್ನು ಕೆಲವೊಬ್ಬರು ಏನೋ ಒಂದು ಘಟನೆ ಆಯಿತು, ಬಟ್ ಅದು ಎಲ್ಲಿ ಆಯಿತು, ಯಾವ ಥರ ಆಯಿತು ಏನು ಅಂತೇಳಿ ಒಂದು ಸರಿಯಾದ ಮಾಹಿತಿಯನ್ನು ಕೊಡಲ್ಲ. ಅದಾದಮೇಲೆ PSI ಅವರು ಅಲ್ಲಿ ಏನು ಯಾವ ಮನೆ ಹತ್ರ ಘಟನೆ ಆಯಿತು ಅಂತೇಳಿ ಅಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡಿದಾಗ ಅಲ್ಲಲ್ಲಿ ರಕ್ತದ ಕಲೆಗಳಿರುವುದು ಕಂಡು ಬರ್ತದೆ. ಆ ಒಂದು ಇದನ್ನು ಆಧರಿಸಿ ಅಲ್ಲಿ ಏನೋ ಒಬ್ಬರು ಸುಧಾ ಅಂತೇಳಿ ಇರ್ತಾರೆ, ಆ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಸುಧಾ ಮತ್ತು ಅವ್ರ ಗಂಡ, ಅವರು ಮಗ, 3 ಜನ ಇರ್ತಾರೆ. ಮಗನ ಹೆಂಡತಿ ಮತ್ತು ಮಕ್ಕಳು ಇವರೆಲ್ಲ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಮನೆಯಲ್ಲಿ ಆ ಸುಧಾ ಅನ್ನೋರು ಡೆತ್ ಆಗಿದ್ದ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಈ ಒಂದು ಘಟನೆ ನಮಗೆ ಹೊರಗೆ ಬರ್ತದೆ. ಈ ಒಂದು ಘಟನೆ ಏನಂತಂದರೆ, ಸುಧಾ ಅನ್ನೋರು 48 ವಯಸ್ಸು. ಇವರು ಮತ್ತು ತಮ್ಮ ಗಂಡ ಮತ್ತು ಮಕ್ಕಳ ಜೊತೆ ಏನು ಜೀವನ ಮಾಡ್ತಾ ಇರ್ತಾರೆ. ಒಂದು 3 ತಿಂಗಳ ಹಿಂದ್ಗಡೆ ಆ ಒಂದು ತಾಯಿ ಏನಿದ್ದಾರೆ ಸುಧಾ ಅಂತೇಳಿ, ಇವರು ಯಾರ್ದೋ ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಯಾರೋ ಒಂದು ಫೋಟೋನೋ ವಿಡಿಯೋನೋ ಮಾಡಿ ಆ ಮಗನಿಗೆ ಕಳಿಸಿದ್ರು. ಅದಾದಮೇಲೆ ಮಗ ತಾಯಿಗೆ ಜಗಳ ತೆಗೆದಿದ್ದ. ಈ ವಯಸ್ಸಿನಲ್ಲಿ ನೀನು ಈ ಥರ ಯಾಕೆ ಮಾಡ್ತಾಯಿದೆ ಅಂತೇಳಿ ಜಗಳ ತೆಗೆದಿದ್ದ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಗಲಾಟೆ ನಡೀತಾ ಇತ್ತು ಅಂಥೇಳಿ ಅವ್ರ ತಾಯಿ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಆಧರಿಸಿ ನಾವು ಕೂಡಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿದಾಗ ಒಂದು ರಕ್ತದ ಕಲೆಗಳು ಮತ್ತು ಆ ಒಂದು ಅಫೆನ್ಸ್ಗೆ ಉಪಯೋಗಿಸಿದ ಒಂದು ದೊಣ್ಣೆ ಇದೆಲ್ಲ ಸಿಗ್ತದೆ. ಅದಾದಮೇಲೆ ಎಲ್ಲಿ ಒಂದು ಬಾಡಿಯನ್ನು ಸುಟ್ಟಾಕಿದ್ದಾರೆ ಅಂತೇಳಿ ಅದನ್ನು ಸಹಿತ ಪರಿಶೀಲನೆ ಮಾಡಿ ಅಲ್ಲಿ ಸಹಿತ ನಾವು ಭೇಟಿ ನೀಡಿ ನೋಡಿದಾಗ ಅಲ್ಲಿ ಆವಾಗಲೇ ಒಂದು ಸೌದೆ ಹಾಕಿ ಸುಟ್ಟಿದ ಒಂದು ದೇಹ ಅಲ್ಲಿ ಸುಟ್ಟು ಹೋಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮವರು ಭೇಟಿ ನೀಡಿ ಅದನ್ನು ಆರಿಸಿ ಒಂದು ಹೆಚ್ಚಿನ ಒಂದು ಸಾಕ್ಷ್ಯ ಹಾಳಾಗದಂತೆ ಇದು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಮತ್ತು ಪ್ರಕರಣದ ಪ್ರಮುಖ ಆರೋಪಿ ಏನು ಶಿವರುದ್ರಪ್ಪ ಅಂತೇನು ಇದ್ದಾರೆ, ಅವನನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿ ಒಂದು ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ತಾಯಿ ಈ ಥರ ಮಾಡೋದ್ರಿಂದ ನಾನು ಕೊಲೆ ಮಾಡಿದ್ದೆ ಮತ್ತು ಕೊಲೆ ಮಾಡಿ ನಾನು ಹೋದೆ. ಅದಾದಮೇಲೆ ಆತನ ಚಿಕ್ಕಪ್ಪನ ಮಕ್ಕಳು ಇಬ್ಬರು ಇನ್ನೂ ಬದುಕಿದ್ದಾರೆ ಅಂತೇಳಿ ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ದಾರಿ ಮಧ್ಯದಲ್ಲಿ ಅವರು ಡೆತ್ ಆಗ್ತಾರೆ. ಡೆತ್ ಆದಮೇಲೆ ಇದನ್ನು ಮತ್ತೆ ಊರಿಗೆ ತಂದರೆ ಎಲ್ಲರಿಗೂ ಗೊತ್ತಾಗ್ತದೆ, ಇದು ಕೇಸು ಬಯಲಿಗೆ ಬರ್ತದೆ ಅಂತೇಳಿ ಇದನ್ನು ಮುಚ್ಚಿ ಹಾಕುವ ಒಂದು ಉದ್ದೇಶದಿಂದ ಆತ ತನ್ನ ತಂದೆಗೆ ಫೋನ್ ಮಾಡಿ ಇವರಿಬ್ಬರ ಒಂದು ಚಿಕ್ಕಪ್ಪನ ಮಕ್ಕಳ ಇಬ್ಬರು ಸಹಾಯದಿಂದ 4 ಜನ ಸೇರಿಕೊಂಡು ಸೌದೆಯನ್ನು ಒಂದು ತೋಟದಲ್ಲಿ, ಅಲ್ಲಿಂದ 4-5 ಕಿಲೋಮೀಟರ್ ದೂರ ಇದೆ, ಆ ತೋಟದಲ್ಲಿ ಸೌದೆಯನ್ನು ತರಿಸಿ ಅಲ್ಲಿ ಆ ಒಂದು ದೇಹವನ್ನು ಅಲ್ಲಿ ಸುಟ್ಟು ಹಾಕ್ತಾರೆ. ಅದಾದಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ಈಗ ನಾವು ಈಗಾಗಲೇ ತಂದೆ ಮತ್ತು ಮಗ ಇಬ್ಬರನ್ನು ನಾವು ಸೆಕ್ಯೂರ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತು ಆದಷ್ಟು ಬೇಗನೆ ಇನ್ನಿಬ್ಬರು ಏನು ಈ ಒಂದು ಮೃತರಾದ ಮೇಲೆ ಈ ಒಂದು ಪ್ರಕರಣವನ್ನು ಪೊಲೀಸರಿಗೆ ರಿಪೋರ್ಟ್ ಮಾಡಿದೆ ಇದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಅಡಿಯಲ್ಲಿ ಮಗನ ಜೊತೆ ಆ 3 ಜನನೂ ಸಹಿತ ನಾವು ಸೇರಿಸಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಒಟ್ಟು 4 ಜನ ಆರೋಪಿ. ಆ ಮಗ ಶಿವರುದ್ರಪ್ಪ ಪ್ರಮುಖ ಆರೋಪಿ. ಆದರೆ ಈ ಒಂದು ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಮತ್ತು ಸಾಕ್ಷ್ಯ ನಾಶ ಮಾಡಲಿಕ್ಕೆ ಸಹಕರಿಸಿದಂಥ ಆತನ ತಂದೆ ನಂಜುಂಡಯ್ಯ ಮತ್ತು ಇನ್ನು ಇಬ್ಬರು ಆಕಾಶ್ ಮತ್ತು ಅಭಿ ಅಂತೇಳಿ ಒಟ್ಟು 4 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಮನೆಯಲ್ಲೇ ಹೊಡೆದಿದ್ದಾರೆ. ಹೊಡೆದಾಗ ತಲೆಗೆ ಎಲ್ಲ ಗಾಯ ಆಗಿದೆ, ಕೈಗೆಲ್ಲ ಗಾಯ ಆಗಿದೆ, ರಕ್ತನೂ ಸಹಿತ ಅಲ್ಲಿ ಬಿದ್ದಿದೆ. ಅದು ಗಾಯ ಆದ ತಕ್ಷಣ ಮನೆ ಮುಂದೆ ಇದ್ದವರು ಒಬ್ಬರು ನೋಡಿದ್ದಾರೆ ಸಹಿತ.
ಅದಾದಮೇಲೆ ಅವ್ರ ತಾಯಿನ ಸಹಿತ ನೋಡ್ತಾಳೆ. ಅವ್ರ ತಾಯಿಗೆ ಈ ಥರ ಹೊಡೆದಿದ್ದಾರೆ, ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಆಸ್ಪತ್ರೆಯಲ್ಲಿ ತನ್ನ ಮಗಳು ಇರ್ಬೋದು ಅಂತೇಳಿ ಅವಳು ಸಹಿತ ಅಲ್ಲೇ ಅದೇ ಊರಿನಲ್ಲಿ ಇರ್ತಾಳೆ. ಈ ಮಧ್ಯದಲ್ಲಿ ಹಲವರು ಅವಳಿಗೆ ಮಾಹಿತಿ ಕೊಡ್ತಾರೆ, ಇಲ್ಲ ನಿಮ್ಮ ಮಗಳು ಸತ್ತೋದ್ಲು, ಅಲ್ಲೇ ಸುಟ್ಟ ಹಾಕಿದ್ದಾರೆ ನೋಡಿ ಅಂತೇಳಿ. ಸೊ ಅದಾದಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಮೇಲೆ ಇಷ್ಟೆಲ್ಲ ಪ್ರಗತಿಯಾಗಿದೆ. ಇನ್ನು ಉಳಿದ 2 ಆರೋಪಿತರನ್ನು ಪತ್ತೆ ಮಾಡುವ ಒಂದು ಕಾರ್ಯ ನಡೀತಾ ಇದೆ. ಆದಷ್ಟು ಬೇಗ ಅವ್ರನ್ನ ಸಹಿತ ಅರೆಸ್ಟ್ ಮಾಡ್ತಾರೆ.